ಅಯೋಧ್ಯೆ 142 ಕೋಟಿ ಭಾರತೀಯರದಲ್ಲ, ವಿಶ್ವದ ಭೂಪಟದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆಯನ್ನು, ಈ ದೇಶದ ಇತಿಹಾಸವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನೆಲೆಯಲ್ಲಿ ಶ್ರೀರಾಮಚಂದ್ರನ ಇತಿಹಾಸವನ್ನು ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಒಂದು ಜಾಗದಲ್ಲಿ ಮಾಡ್ತಾ ಇರೋದು, ನಾನು ಹೋಗೋದು ಇನ್ನೊಬ್ರು ಹೋಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಎಲ್ಲವೂ ಕೂಡ ದೇವರಿಗೆ 142 ಕೋಟಿ ಭಾರತೀಯರಿಗೂ ಕೂಡ ಸಲ್ತದೆ, ಹೊರಗಡೆ ಇರ್ತಕ್ಕಂಥ ಭಾರತೀಯರಿಗೂ ಸಲ್ತದೆ. ಬೇರೆ ಬೇರೆ ಇವತ್ತು 100 ರಾಷ್ಟ್ರದ ಪ್ರತಿನಿಧಿಗಳು, 48 ರಾಷ್ಟ್ರದ ಪ್ರತಿನಿಧಿಗಳು ಇವತ್ತು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ಶ್ರೀರಾಮಚಂದ್ರ ಒಬ್ಬ ದೇವರು, ನಂಬಿಕೆಯನ್ನು ದೇವರನ್ನು ಇಟ್ಕೊಂಡು ಕೆಲಸ ಮಾಡಿದ್ರಿಂದನೇ ಇದರಲ್ಲಿ ಸನ್ಮಾನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಅದರ ಯಶಸ್ಸನ್ನು ಕಂಡಿದ್ದಾರೆ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ, ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ, 2 ಸಾರಿ ಕಾರ್ಪೊರೇಟರ್ ಆಗಿದ್ದಾನೆ, MLA ಆಗಿದ್ದಾನೆ, ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು, ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಅಯೋಧ್ಯೆ 142 ಕೋಟಿ ಭಾರತೀಯರದಲ್ಲ, ವಿಶ್ವದ ಭೂಪಟದಲ್ಲಿ ಇಂಥ ಒಂದು ದೊಡ್ಡ ಸಮಸ್ಯೆಯನ್ನು, ಈ ದೇಶದ ಇತಿಹಾಸವನ್ನು, ಈ ದೇಶದ ಸಂಸ್ಕೃತಿಯನ್ನು, ಈ ದೇಶದ ನೆಲೆಯಲ್ಲಿ ಶ್ರೀರಾಮಚಂದ್ರನ ಇತಿಹಾಸವನ್ನು ವಿಶ್ವಕ್ಕೆ ಪರಿಚಯಿಸ್ತಕ್ಕಂಥ ಒಂದು ಜಾಗದಲ್ಲಿ ಮಾಡ್ತಾ ಇರೋದು, ನಾನು ಹೋಗೋದು ಇನ್ನೊಬ್ರು ಹೋಗೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಎಲ್ಲವೂ ಕೂಡ ದೇವರಿಗೆ 142 ಕೋಟಿ ಭಾರತೀಯರಿಗೂ ಕೂಡ ಸಲ್ತದೆ, ಹೊರಗಡೆ ಇರ್ತಕ್ಕಂಥ ಭಾರತೀಯರಿಗೂ ಸಲ್ತದೆ. ಬೇರೆ ಬೇರೆ ಇವತ್ತು 100 ರಾಷ್ಟ್ರದ ಪ್ರತಿನಿಧಿಗಳು, 48 ರಾಷ್ಟ್ರದ ಪ್ರತಿನಿಧಿಗಳು ಇವತ್ತು ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ಶ್ರೀರಾಮಚಂದ್ರ ಒಬ್ಬ ದೇವರು, ನಂಬಿಕೆಯನ್ನು ದೇವರನ್ನು ಇಟ್ಕೊಂಡು ಕೆಲಸ ಮಾಡಿದ್ರಿಂದನೇ ಇದರಲ್ಲಿ ಸನ್ಮಾನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಅದರ ಯಶಸ್ಸನ್ನು ಕಂಡಿದ್ದಾರೆ. ಅಪ್ಪ, ನಾನು ಯಾರ ಹತ್ರನೂ ಕೇಳಲಿಲ್ಲ, ಹೇಳಲಿಲ್ಲ. ರಾಮಮೂರ್ತಿಗೆ ಏನೋ ಮಾಡಿದ್ದಾರೆ, ಎಲ್ಲವೂ ಹಳೆಯದನ್ನೆಲ್ಲ ಪೋಸ್ಟ್ ಮಾರ್ಟಮ್ ಬೇಡ. ಅವನು ಒಳ್ಳೆಯವನಿದ್ದಾನೆ, ನಮ್ಮ ಹುಡುಗನೇ, 2 ಸಾರಿ ಕಾರ್ಪೊರೇಟರ್ ಆಗಿದ್ದಾನೆ, MLA ಆಗಿದ್ದಾನೆ, ಅವನಿಗೂ ಅರ್ಹತೆ ಇದೆ. ಅರ್ಹತೆ ಇರೋರಿಗೆ ಯಾರು ಬೇಕಾದ್ರೂ ಕೊಡಿ ಅಂತೀವಿ. ಪಕ್ಷ ವಿರೋಧಿ ಮಾಡಿ ಹಲ್ಕ ಕೆಲಸ ಮಾಡಿದವ್ರು ಬೇಡ ಅನ್ನೋದು, ಅದು ಬಿಟ್ಟರೆ ಅಂಥವ್ರಿಗೆಲ್ಲ ನಾನು ಏನು ಮಾಡಿದ್ದಾರೆ ರಾಜ್ಯಾಧ್ಯಕ್ಷರು ಸರಿಯಾಗಿದೆ ಮಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.